ವೆಲ್ಕಮ್ ಟು ಜಾಬ್ ಸರ್ಚ್. ಸ್ಟೇಟ್ ಗವರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಮತ್ತು ಪ್ರೈವೇಟ್ ಕಂಪನಿಯ ಜಾಬ್ಸ್ ಎಲ್ಲಾ ಜಾಬ್ಗಳ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಕೋಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಹುದ್ದೆಗಳಿಗೋಸ್ಕರ ಗೇಟ್ ಬೇಸಿಸ್ ಮೇಲೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಯಾವ ಡಿಸಿಪ್ಲಿನ್, ಪೋಸ್ಟ್ ಕೋಡ್, ಟೋಟಲ್ ವೇಕೆನ್ಸೀಸ್ ಇಲ್ಲಿ ಕೊಟ್ಟಿದ್ದಾರೆ. ಮೈನಿಂಗ್, ಸಿವಿಲ್ ಇಂಜಿನಿಯರಿಂಗ್ ಇಲ್ಲಿ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್, ನಂತರ ಸಿಸ್ಟಮ್ ಅಂಡ್ ಇಡಿಪಿ ಕೇಳಿದರೆ. ಪೋಸ್ಟ್ ಕೋಡ್ ನಂತರ ಟೋಟಲ್ ವೇಕೆನ್ಸೀಸ್ ನೀವಿಲ್ಲಿ ನೋಡ್ಕೋಬಹುದು. ಆನ್ಲೈನ್ ಅಪ್ಲಿಕೇಶನ್ಸ್ ಇಲ್ಲಿ 23/6ರಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ ಇಲ್ಲಿ 22/7ರವರೆಗೆ ಟೈಮ್ ಇರುತ್ತೆ. ಅಪ್ಲಿಕೇಶನ್ ಹಾಕೋದಿಕ್ಕೆ ಲಾಸ್ಟ್ ಡೇಟ್ ಇಲ್ಲಿ 22/7ರವರೆಗೆ ಟೈಮ್ ಇರುತ್ತೆ. ಅಷ್ಟರ ಒಳಗಡೆ ನೀವಿಲ್ಲಿ ಈ ಜಾಬ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ನೋಟಿಫಿಕೇಶನ್ ಲಿಂಕ್, ಅಪ್ಲಿಕೇಶನ್ ಲಿಂಕ್, ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಈ ಜಾಬ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲಿ ಕೇಳಿದರೆ ಮೈನಿಂಗ್ ಅಥವಾ ಸಿವಿಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಬಿಇ, ಬಿಟೆಕ್, ಬಿಎಸ್ಸಿ ಇಂಜಿನಿಯರಿಂಗ್ ಇಲ್ಲಿ ಕೇಳಿದರೆ ವಿತ್ 60% ಮಾರ್ಕ್ಸ್ ಇಲ್ಲಿ ಕೇಳಿದರೆ. ನಂತರ ಸಿಸ್ಟಮ್ ಅಂಡ್ ಇಡಿಪಿ, ಬಿಇ, ಬಿಟೆಕ್, ಬಿಎಸ್ಸಿ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಐಟಿಆರ್, ಎಂಸಿಎ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇಲ್ಲಿ ಕೇಳಿದರೆ. ಇಲ್ಲಿ ಬಿಇ, ಬಿಟೆಕ್, ಬಿಎಸ್ಸಿ ಇಂಜಿನಿಯರಿಂಗ್ ಆರ್ ಎಂಸಿಎ ಮಸ್ಟ್ ಬಿ ಅನ್ ಯೂನಿವರ್ಸಿಟಿ ರೆಗ್ಯುಲರ್ ಫುಲ್ ಟೈಮ್ ಕೋರ್ಸ್ ಇಲ್ಲಿ ಕೇಳಿದರೆ. ಡಿಸ್ಟೆನ್ಸ್ ಎಜುಕೇಶನ್ ಆಗಿದ್ರೆ ಅವರಲ್ಲಿ ಈ ಜಾಬ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕುವಾಗಿಲ್ಲ. ಇಲ್ಲಿ ಜನರಲ್, ಅನ್ರಿಸರ್ವ್ಡ್, ಒಬಿಸಿ, ಇಡಬ್ಲ್ಯೂಎಸ್ ಸೆಕ್ಷನ್ ಅವ್ರಿಗೆ ಇಲ್ಲಿ 60% ಕೇಳಿದರೆ. ಎಸ್ಸಿ, ಎಸ್ಟಿ ಅಥವಾ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ 5% ರಿಲ್ಯಾಕ್ಸೇಷನ್ ಕೊಡಿದರೆ. 55% ಇದ್ರೆ ಸಾಕು, ನೀವಿಲ್ಲಿ ಅಪ್ಲೈ ಮಾಡಬಹುದು. ನೀವಿಲ್ಲಿ ಎಕ್ಸಾಮ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರು, ಫೈನಲ್ ಇಯರ್ ಅಲ್ಲಿ ಇದ್ರು ಸಹ ನೀವಿಲ್ಲಿ ಈ ಜಾಬ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಮತ್ತೆ 31/8/22ರವರೆಗೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ನಿಮ್ಮ ಫೈನಲ್ ಇಯರ್ ಸರ್ಟಿಫಿಕೇಟ್ ಸಹ ನೀವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಾಟ್ ಎಲಿಜಿಬಲ್ ಬ್ರಾಂಚಸ್, ಯಾವ ಬ್ರಾಂಚಸ್ ನೀವಿಲ್ಲಿ ಅಪ್ಲೈ ಮಾಡಬಾರದು ಇಲ್ಲಿ ಕೊಟ್ಟಿದ್ದಾರೆ. ಸಿವಿಲ್ ವಿತ್ ಆರ್ಕಿಟೆಕ್ಚರ್ ಅಂಡ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಆರ್ ಎನಿ ಅದರ್ ಕಾಂಬಿನೇಷನ್ಸ್ ವಿತ್ ಸಿವಿಲ್ ಇಂಜಿನಿಯರಿಂಗ್, ಈ ಕೆಲವೊಂದು ಬ್ರಾಂಚಸ್ ಅವರು ಇಲ್ಲಿ ಅಪ್ಲಿಕೇಶನ್ಸ್ ಹಾಕುವಾಗಿಲ್ಲ, ನೀವಿಲ್ಲಿ ನೋಡ್ಕೋಬಹುದು. ರಿಸರ್ವೇಶನ್ಸ್ ನೀವಿಲ್ಲಿ ನೋಡ್ಕೋಬಹುದು. ಮೈನಿಂಗ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್, ಜನರಲ್, ಅನ್ರಿಸರ್ವ್ಡ್ ಪೋಸ್ಟ್, ಇಡಬ್ಲ್ಯೂಎಸ್ ಪೋಸ್ಟ್, ಎಸ್ಸಿ, ಎಸ್ಟಿ, ಒಬಿಸಿ ನೀವಿಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ಗೇಟ್ ಎಕ್ಸಾಮ್ ಬೇಸ್ಡ್ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಅಪ್ಲಿಕೇಶನ್ ಫೀ ಜನರಲ್, ಯುಆರ್ ಅಥವಾ ಒಬಿಸಿ, ಇಡಬ್ಲ್ಯೂಎಸ್ ಸೆಕ್ಷನ್ ಅವರು 1000 ರೂಪೀಸ್ ಪ್ಲಸ್ 180 ರೂಪೀಸ್, ಟೋಟಲ್ ಇಲ್ಲಿ 1180 ರೂಪಾಯಿ ನೀವಿಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ, ಇಎಸ್ಎಂ ಕ್ಯಾಂಡಿಡೇಟ್ಸ್ ಇಲ್ಲಿ ಯಾವುದೇ ಫೀಸ್ ಅನ್ನ ಪೇ ಮಾಡೋ ಹಾಗಿಲ್ಲ. ಫೀಸ್ ಇಲ್ಲಿ ಆನ್ಲೈನ್ ಅಲ್ಲಿ ಮಾತ್ರ ನೀವಿಲ್ಲಿ ಪೇ ಮಾಡಬೇಕಾಗಿದೆ. ಆಫ್ಲೈನ್ ಅಲ್ಲಿ ಫೀಸ್ ಪೇ ಮಾಡುವಂತಹ ಯಾವುದೇ ಆಪ್ಷನ್ಸ್ ಇಲ್ಲಿ ಕೊಟ್ಟಿಲ್ಲ. ಅಪ್ಪರ್ ಏಜ್ ಲಿಮಿಟ್, ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಸ್ ನೀವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ರಿಸರ್ವೇಶನ್ ಅಂಡ್ ರಿಲ್ಯಾಕ್ಸೇಷನ್ಸ್ ನೀವಿಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ಸ್ ಇದೆ, ಎಷ್ಟು ರಿಸರ್ವೇಶನ್ಸ್ ಇದೆ, ಡೀಟೇಲ್ ಆಗಿ ನೀವಿಲ್ಲಿ ನೋಡ್ಕೋಬಹುದು. ಸ್ಯಾಲರಿ ಡೀಟೇಲ್ಸ್ ಇಲ್ಲಿ ಇದೆ, ನೀವಿಲ್ಲಿ ನೋಡ್ಕೋಬಹುದು. ಪೋಸ್ಟಿಂಗ್ ಎನಿವೇರ್ ಇನ್ ಸಬ್ಸಿಡರಿ ಕಂಪನೀಸ್, ಎಲ್ಲಾದ್ರೂ ಯಾವ ಕಂಪನಿಯಲ್ಲಾದ್ರೂ ಪೋಸ್ಟ್ ಇಲ್ಲಿ ಮಾಡಬಹುದು. ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಸಹ ನೀವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಪಾಯಿಂಟೆಡ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಸರ್ವ್ ದ ಕಂಪನಿ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 60 months ಫ್ರಮ್ ದ ಡೇಟ್ ಆಫ್ ಜಾಯ್ನಿಂಗ್ ದ ಕಂಪನಿ. The candidates will be required to execute a service agreement bond of rupees 3 lakh plus GST applicable for the same at the time of joining. ಇಲ್ಲಿ ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ಸ್ ನೀವಿಲ್ಲಿ 3 lakh ರೂಪೀಸ್ ಪ್ಲಸ್ GST ಎಷ್ಟಾಗುತ್ತೆ ಟೋಟಲ್ ಅಮೌಂಟ್ ಬಾಂಡ್ ಸಹ ನೀವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. 60 months ಬಾಂಡ್ ನೀವಿಲ್ಲಿ ಮಾಡಬೇಕಾಗುತ್ತೆ. ಟೋಟಲ್ ಇಲ್ಲಿ 60 months ಅಂದ್ರೆ 5 years ನೀವಿಲ್ಲಿ ಈ ಜಾಬ್ ಅನ್ನ ಬಿಡೋ ಹಾಗಿಲ್ಲ. ನೀವಿಲ್ಲಿ ಫಸ್ಟ್ ಇಯರ್ ಜಾಬ್ ಬಿಟ್ರೆ ಅಥವಾ ಸೆಕೆಂಡ್ ಇಯರ್ ನೀವಿಲ್ಲಿ ಜಾಬ್ ರಿಸೈನ್ ಅನ್ನ ಮಾಡಿದಾಗ ಇಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಅಂತ ನೀವಲ್ಲಿ ಅವ್ರಿಗೆ ಪೇ ಮಾಡಬೇಕಾಗುತ್ತೆ ವಿತ್ ಸ್ಯಾಲರಿ. ನಿಮಗಿಲ್ಲಿ ಮಂತ್ಲಿ ಸ್ಯಾಲರಿ ಏನ್ ಕೊಡ್ತಿರ್ತಾರೆ, ನಿಮ್ಮ ಆ ಮಂತ್ಲಿ ಸ್ಯಾಲರಿ ನೀವಿಲ್ಲಿ ಎಷ್ಟು ತಗೊಂಡಿರ್ತೀರಾ ಪ್ಲಸ್ 3 lakh ಬಾಂಡ್ ನೀವಿಲ್ಲಿ ಕೊಟ್ಟಿರ್ತೀರಾ, 3 lakhs ಸಹ ನೀವಿಲ್ಲಿ ಪೇ ಮಾಡಬೇಕಾಗುತ್ತೆ. ಆಫ್ಟರ್ 5 years ನೀವಿಲ್ಲಿ ರಿಸೈನ್ ಮಾಡಿದ್ರೆ
ಯಾವುದೇ ಅಮೌಂಟ್ ಅನ್ನ ಅವ್ರಿಗೆ ನೀವು ಪೇ ಮಾಡೋ ಹಾಗಿಲ್ಲ. ಆಫ್ಟರ್ 5 ಇಯರ್ಸ್ ಬಾಂಡ್ ಇಲ್ಲಿ ಎಕ್ಸ್ಪೈರ್ ಆಗುತ್ತೆ. ನಂತರ ಯಾವುದೇ ಅಮೌಂಟ್ ಅನ್ನ ನೀವು ಇಲ್ಲಿ ಆ ಕಂಪನಿಯವ್ರಿಗೆ ಪೇ ಮಾಡೋ ಹಾಗಿಲ್ಲ. ಒಂದ್ಸಲ ನೀವು ಇಲ್ಲಿ ಜಾಯಿನ್ ಆದ್ರೆ 5 ಇಯರ್ಸ್ ವರೆಗೆ ನೀವು ಇಲ್ಲಿ ಆ ಕಂಪನಿಯಿಂದ ರಿಸೈನ್ ಮಾಡೋ ಹಾಗಿಲ್ಲ. ಮೆಡಿಕಲ್ ಎಕ್ಸಾಮಿನೇಷನ್ ಸಹ ಇರುತ್ತೆ ಸೆಲೆಕ್ಷನ್ ಪ್ರೋಸೆಸ್ಗೂ ಮುಂಚೆ. ಇಲ್ಲಿ ನೀವು ಬಾಂಡ್ ಅಂದಾಗ ಯಾವ ರೀತಿಯಾಗಿ ಬಾಂಡ್ ಮಾಡಿಸ್ಬೇಕು, ಯಾರಿಂದ ಸೈನ್ ಮಾಡಬೇಕು, ಯಾವ ರೀತಿಯಾದ ಬಾಂಡ್ ಮಾಡಿಸ್ಬೇಕು, ನಿಮ್ಮ ಅಪಾಯಿಂಟ್ ಆದ ನಂತರ ನಿಮ್ಗೆ ಒಂದು ಲೆಟರ್ ಅನ್ನ ಕೊಡ್ತಾರೆ. ಅದರಲ್ಲಿ ಡೀಟೇಲ್ ಆಗಿ ಇರುತ್ತೆ. ಅದರ ಪ್ರಕಾರ ನೀವು ಇಲ್ಲಿ ಬಾಂಡ್ ಅನ್ನ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನೀವು ಬಾಂಡ್ ಪೇಪರ್ಗೆ ಯಾರ ಹತ್ರ ಸೈನ್ ಮಾಡಿಸ್ಬೇಕು ಅಂತ, ಇಲ್ಲಿ ನೀವು ಯಾವುದೇ ಗೌರ್ಮೆಂಟ್ ಜಾಬ್ ಆಫೀಸರ್ಸ್ ಹತ್ರ ಸೈನ್ ಮಾಡಿಸಬಹುದು, ಅಥವಾ ನಿಮ್ಮ ತಂದೆ ತಾಯಿ 3 ಲ್ಯಾಕ್ ರುಪೀಸ್ ಬೆಲೆ ಬಾಳುವಂತಹ ಪ್ರಾಪರ್ಟೀಸ್, ತೋಟ, ಮನೆ ಇದ್ರೆ ಅವರು ಸಹ ಇಲ್ಲಿ ಸೈನ್ ಮಾಡಬಹುದು. ಹೌ ಟು ಅಪ್ಲೈ, ಯಾವ ರೀತಿಯಾಗಿ ಅಪ್ಲಿಕೇಶನ್ಸ್ ಅನ್ನ ನೀವು ಇಲ್ಲಿ ಹಾಕಬೇಕು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಈ ಜಾಬ್ಗೆ ಅಪ್ಲಿಕೇಶನ್ ಹಾಕುವಂತಹ ಅಪ್ಲಿಕೇಶನ್ ಲಿಂಕ್, ವೆಬ್ಸೈಟ್ ಲಿಂಕ್ ಮತ್ತು ನೋಟಿಫಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಈ ಜಾಬ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು.